ಹಲೋ ಸ್ನೇಹಿತರೆ, MN ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಶಿಕ್ಷಕರ ನೇಮಕಾತಿಗೆ ಪೂರಕವಾಗಿ ಇದೀಗ ನ್ಯೂ ಸಿಎಂಡರ್ ರೂಲ್ ಈಗ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಆಫ್ ಎಜುಕೇಶನ್ ಈಗ ಪ್ರಕಟಿಸಿರುವಂತದ್ದು ಸ್ನೇಹಿತರೆ. ಹಾಗೆ ಈ ಒಂದು ವೃಂದ ಮತ್ತು ನೇಮಕಾತಿ ನಿಯಮಗಳಿಗೆ ವೇಟ್ ಮಾಡ್ತಾ ಇರುವಂತಹ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೆ ಶುಭ ಸುದ್ದಿ ಅಂತಾನೆ ಹೇಳ್ಬೋದು. ಹಾಗೆ ಈಗಾಗಲೇ ಚಾಲ್ತಿಯಲ್ಲಿರ್ತಕ್ಕಂತಹ ಸಿಎಂಡರ್ ರೂಲ್ ಸೂಕ್ತ ತಿದ್ದುಪಡಿಯನ್ನ ತರುವುದಕ್ಕೆ ಇಲಾಖೆ ಈಗ ಮುಂದಾಗಿದೆ. ಈ ಒಂದು ನ್ಯೂ ಸಿಎಂಡರ್ ರೂಲ್ ಅಲ್ಲಿ BEd ಮತ್ತು ಡಿಗ್ರಿ ಅಂಕಗಳನ್ನ ಎಷ್ಟು ಈ ಒಂದು CET ಪರೀಕ್ಷೆಗೆ ಕನ್ಸಿಡರ್ ಮಾಡಿದ್ದಾರೆ, ಹಾಗೆ DEd ಅಂಕಗಳು, PUC ಅಂಕಗಳು, ಇದಕ್ಕೆ ಸಂಬಂಧಂತೆ ಈ ಒಂದು ಕರಡು ನಿಯಮದಲ್ಲಿ ಏನೆಲ್ಲ ಇದೀಗ ಪ್ರಕಟಿಸಿದ್ದಾರೆ, ಸಂಪೂರ್ಣ ಮಾಹಿತಿ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡಿ. ಜೊತೆಗೆ ಇದೇ ಮೊದಲನೇ ಬಾರಿಗೆ ನೋಡ್ತಾ ಇರುವಂತಹ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳು ಇದೇ ತರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ MN ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಟು ಬೆಲ್ ಐಕಾನ್ ಆಲ್ ಇನ್ ಆಪ್ಷನ್ಗೆ ತಪ್ಪದೇ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಯಾಕೆಂದ್ರೆ ಮುಂಬರ್ತಕ್ಕಂತಹ ಶಿಕ್ಷಕರ ನೇಮಕಾತಿಗಳ ನೋಟಿಫಿಕೇಶನ್ ಮೊದಲು ನಿಮಗೆ ರೀಚ್ ಆಗುತ್ತೆ ಅಂತ ಹೇಳ್ತಾ ಮಾಹಿತಿಗೆ ಬರೋಣ. ನೋಡಿ, ಇಲ್ಲಿ ಈ ಒಂದು ಕರಡು ನಿಯಮಗಳಲ್ಲಿ ತಿಳಿಸಿರುವಂತೆ ಮೀನ್ಸ್ 2026ನೇ ಈ ಒಂದು ಕರಡು ನಿಯಮ ಏನ್ ಹೇಳುತ್ತೆ ಅಂದರೆ, ಈ ಒಂದು ಮುಂದೆ ನಡೆಯುವಂತಹ ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ಕೂಡ ಈ ಒಂದು ಸಿಎಂಡರ್ ರೂಲ್ ಗಳೇ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದು ನಾವು ಇಲ್ಲಿ ಗಮನಿಸಬಹುದು ಸ್ನೇಹಿತರೆ. ನೋಡಿ, 1ರಿಂದ 5ನೇ ತರಗತಿಗೆ ಶಿಕ್ಷಕರಾಗಲು ಹಾಗೆ 6ರಿಂದ 8ನೇ ತರಗತಿಗೆ ಶಿಕ್ಷಕರಾಗಲು ಆಯ್ತು. ಆದರೆ ನಾವು ಇಲ್ಲಿ ಆಯ್ಕೆಯ ವಿಧಾನವನ್ನ ನಾವು ಇಲ್ಲಿ ನೋಡಬೇಕಾಗುತ್ತೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಉಪಖಂಡ 1ರಲ್ಲಿ 0.35 ಅಂಕಿಯ ಬದಲಿಗೆ 0.70 ಅಂಕಗಳನ್ನ ಇಲ್ಲಿ ಪ್ರಸ್ತಾಪಿಸತಕ್ಕದ್ದು. ಅಂದರೆ ಸ್ನೇಹಿತರೆ, 35% ಇದ್ದಂತಹ CET ಅಂಕಗಳನ್ನ 70% ಏರಿಕೆ ಮಾಡಲಾಗಿದೆ. ಅಂದರೆ ಇದರರ್ಥ 70% CET ಅಂಕಗಳನ್ನ ಹಿಡಿತಾರೆ. ಉಪಖಂಡ 2ರಲ್ಲಿನ 0.15 ಅಂಕಿಯ ಬದಲಿಗೆ 0.20 ಅಂಕಿಯನ್ನು ಇಲ್ಲಿ ಪ್ರತಿಸ್ಥಾಪಿಸತಕ್ಕದ್ದು. ಅಂದರೆ 15% ಇದ್ದಂತಹ TET ಅಂಕಗಳನ್ನ 20%ಕ್ಕೆ ಏರಿಕೆ ಮಾಡಿದ್ದಾರೆ. ಮೀನ್ಸ್ 70% CET ಆದ್ರೆ 20% TET. ಹಾಗೆ ಉಪಖಂಡ 3ರಲ್ಲಿನ 0.25 ಅಂಕಿಯ ಬದಲಿಗೆ 0.08 ಅಂಕಿಯನ್ನು ಪ್ರಸ್ತಾಪಿಸತಕ್ಕದ್ದು. ಅಂದ್ರೆ ಡಿಗ್ರಿ ಮೀನ್ಸ್ BSc ಇರಬಹುದು, BA ಇರಬಹುದು, ಇನ್ಯಾವುದೇ ಡಿಗ್ರಿ ವ್ಯಾಪ್ತಿಯಲ್ಲಿ ನೀವು ಪಡೆದುಕೊಂಡಂತಹ ಅಂಕಗಳನ್ನ 0.08%ಗೆ ಇಲ್ಲಿ ನಿಗದಿಪಡಿಸಿದ್ದಾರೆ. ಅಂದರೆ ಇದರರ್ಥ 8% ಡಿಗ್ರಿಯಲ್ಲಿ ಅಂಕಗಳನ್ನ ಹಿಡಿದಿದ್ದಾರೆ. ನೋಡಿ, CET ಬಂದು 70%, TET ಬಂದು 20%, ಡಿಗ್ರಿ ಬಂದು 8%. ಇದರಲ್ಲಿ ನೀವು ಡಿಗ್ರಿಯಲ್ಲಿ ಯಾವುದೇ ವ್ಯಾಪ್ತಿಯಲ್ಲಿ ಡಿಗ್ರಿ ಕಂಪ್ಲೀಟ್ ಆಗಿದ್ರು ಅದರಲ್ಲಿ 8% ಅಂಕಗಳನ್ನ ಹಿಡಿತಾರೆ. ಅಥವಾ ನೀವೇನಾದ್ರೂ DEd ಮಾಡಿದ್ರೆ PUC ಅಂಕಗಳಲ್ಲಿ 8% ಅಂಕಗಳನ್ನ ಹಿಡಿಯುತ್ತಾರೆ. ನೆಕ್ಸ್ಟ್ ಕೊನೆಯದು ಉಪಖಂಡ 4ರಲ್ಲಿನ 0.25 ಅನ್ನು 0.02 ಅಂಕಿಯನ್ನ ಪ್ರಸ್ತಾಪಿಸತಕ್ಕದ್ದು. ಅಂದರೆ ನಮ್ಮ BEd ಮತ್ತು DEd ಅಂಕಗಳು ಏನಿದ್ದಾವೆ ಅಲ್ಲಿನ 2% ಅಂಕಗಳನ್ನ ಇಲ್ಲಿ ಕನ್ಸಿಡರ್ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ ನ್ಯೂ ಸಿಎಂಡರ್ ರೂಲ್ ಅಲ್ಲಿ 70% CET, 20% TET, 8% ಡಿಗ್ರಿ ಅಂಡ್ PU, 2% BEd ಅಥವಾ DEd ಇದಿಷ್ಟು ಅಂಕಗಳನ್ನ ಕನ್ಸಿಡರ್ ಮಾಡ್ತಿದ್ದಾರೆ ಸ್ನೇಹಿತರೆ. ಇದಿಷ್ಟು 2026 ನ್ಯೂ ಸಿಎಂಡರ್ ರೂಲ್ ವೃಂದ ಮತ್ತು ನೇಮಕಾತಿ ತಿದ್ದುಪಡಿಯಾಗಿದ್ದು ಸ್ನೇಹಿತರೆ. ಇನ್ನೊಂದು, ನಿಮ್ಮ ಒಂದು CET ಯಲ್ಲಿ ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಇಂಗ್ಲಿಷ್ ಆಗಿರ್ಬೋದು, ಕನ್ನಡ, ಸೈನ್ಸ್, ಇದರಲ್ಲಿ ನಿಮ್ಮ ಒಂದು CET ಅಂಕಗಳು 70% ಹಿಡಿತಾರೆ. ಉದಾಹರಣೆಗೆ TET ಯಲ್ಲಿ 120 ಅಂಕಗಳು ನೀವು ತಗೊಂಡಿದ್ರೆ ಅದರಲ್ಲಿ 20 ಅಂಕಗಳನ್ನ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ 20 ಮಾರ್ಕ್ಸ್ ಅನ್ನ ಅವರು ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಗೇನೆ ನಿಮ್ಮ ಒಂದು ಡಿಗ್ರಿಯಲ್ಲಿ 8%, ಹಾಗೆ DEd ಅಥವಾ BEd ಆಗಿದ್ರೆ ಅದರಲ್ಲಿ 2% ಕ್ಯಾಲ್ಕುಲೇಟ್ ಮಾಡ್ತಾರೆ ಸ್ನೇಹಿತರೆ. ಈ ರೀತಿಯಾದಂತಹ ಅಂಕಗಳನ್ನ ಅವರು ಕನ್ಸಿಡರ್ ಮಾಡ್ತಾರೆ. ಈ ಒಂದು ಸಿಎಂಡರ್ ರೂಲ್ ಅಲ್ಲಿ ಏನೆಲ್ಲ ತಿದ್ದುಪಡಿ ಆಗಿತ್ತು, ಕೆಲವೊಂದು ಅಭ್ಯರ್ಥಿಗಳಿಂದ ಅಬ್ಜೆಕ್ಷನ್ಗೆ 15 ದಿನ ಕಾಲಾವಕಾಶವನ್ನ ಕೊಟ್ಟಿದ್ರು. ನಂತರ 15 ದಿನಗಳ ನಂತರ ಏನೆಲ್ಲ ಮೇನ್ ತಿದ್ದುಪಡಿ ಆಗುತ್ತೋ ಅದು ಫೈನಲ್ ಆಗಿರುತ್ತೆ. ಅಬ್ಜೆಕ್ಷನ್ಗೆ ಸರಿ ಹೊಂದಿದ್ದಲ್ಲಿ ಮಾತ್ರ ಅಂತ ಹೇಳ್ತಾ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ತಪ್ಪದೇ ಶೇರ್ ಮಾಡಿ. ಹಾಗೆ ಇದೇ ತರದ ಅಪ್ಡೇಟ್ಗಳಿಗಾಗಿ ನಮ್ಮ MN ಅಕಾಡೆಮಿ 26 ಯೂಟ್ಯೂಬ್ ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ವಿಶ್ ಯು ಆಲ್ ದ ಬೆಸ್ಟ್.